ಲೋಕದಲ್ಲಿ ಜಗನ್ಮೋಹಕ ಕುಲವೆಂದರೆ ನಮ್ಮ ಪಾತ್ರದವರ ಕುಲವೇ ಕುಲ. ಪಾತ್ರದವರಿಲ್ಲದ ಲೋಕ, ಪಾತ್ರದವರಿಲ್ಲದ ನಾಡು, ದೀಪವಿಲ್ಲದ ಮನೆಯಂತೆ ಹಾಳಸೆಯು. ಈ ಭೂಲೋಕದ ಮಾತಿರಲಿ, ಆ ದೇವಲೋಕದಲ್ಲಿ ಆ ದೇವೇಂದ್ರನ ದೇವ ಸಭೆಯು ಅಷ್ಟೊಂದು ಶೋಭಾಯಮಾನವಾಗಬೇಕಾದರೆ ರಂಬೆ ಊರಸೆ ತಿಲೋತ್ತಮೆಯರೆಂಬ ನಮ್ಮ ಪಾತ್ರದವರಿಂದಲೇ. ನಮ್ಮ ಪಾತ್ರದವರು ಆ ದೇವಲೋಕದಲ್ಲಿ ಇಲ್ಲದೆ ಹೋದರೆ ಆ ದೇವೇಂದ್ರನ ದೇವಸಭೆಯಾದರೂ ದೀಪವಿಲ್ಲದ ಮನೆಯಂತೆ ಹಾಳು ಸುರಿಯುತ್ತಿತ್ತು. ದೇವಲೋಕದ ಮಾತಿರಲಿ, ಈ ಭೂಲೋಕದಲ್ಲಿ ಯಾವುದೇ ರಾಜನ ಆಸ್ಥಾನವಾಗಲಿ, ಶ್ರೀಮಂತ ಮಂತ್ರಿ ಮಹೋದಯರ ಸಭೆ ಸಮಾರಂಭಗಳಾಗಲಿ ಅಷ್ಟೊಂದು ಶೋಭಾಯಮಾನವಾಗಬೇಕಾದರೆ ಅದು ನಮ್ಮ ಪಾತ್ರದವರಿಂದಲೇ. ಅಂತೆ ನಮ್ಮ ಮೇಲೆ ಈ ಲೋಕದ ಮೋಹವು ಎಷ್ಟೊಂದು ಬಲವತ್ತರವಾಗಿದೆ ಅಂದರೆ ನಮ್ಮಂತೆ ಒಣಪು ವೈಯಾರಗಳಿಂದ ನಲಿಯುವ ಒಂದು ಸೊಬಗಿನ ಹೊಳಕ್ಕೆ ಪಾತ್ರಗಿತ್ಯಮ್ಮ ನಾಮವನ್ನು ಇಟ್ಟು ಜನರು ತಮ್ಮ ಪ್ರೇಮವನ್ನು ಪ್ರಕಟ ಮಾಡುತ್ತಿರುವರು. ಆ ಪಾತ್ರಗಿತ್ತಿ ಹೊಳವಾದರೂ ಹೇಗೆ ನಾನಾ ಅಂತ ಪುಷ್ಪಾದಿಗಳ ಮೇಲೆ ಕುಳಿತು ಅವುಗಳಲ್ಲಿರುವ ಮಕರಂದವನ್ನು ಮಣನಿ ಹಾಯಿ ಹೀರುತ್ತದೆಯೋ ಅದರಂತೆ ನಾನಾದರೂ ಈ ಎಲ್ಲ ಮನುಷ್ಯ ಜಾತಿಯ ಮನಸ್ಸೆಂಬ ಪುಷ್ಪಗಳ ಮೇಲೆ ಕುಳಿತು ಇವರಲ್ಲಿರುವ ತನುಮನದನವೆಂಬ ಮಕರಂದವನ್ನು ಮಣನಿಯಾಗಿ ಇರುತ್ತೀನಿ. ಅವಯ್ಯ ಆಗಲೇ 5 ಗಂಟೆ ಹೊಡೆದು ಹೋಯಿತು. ಈ ನಗರದ ಶೆಟ್ಟಿ ಸಾಹುಕಾರು ಸರ್ದಾರ್ ಸುಬೇದಾರರು ವ್ಯಾಯಾಮ ವಾಯುವಾರಕ್ಕೆಂದು ಬರುವಂಥ ವೇಳೆ ಆಯಿತು. ನಾನಾದರೂ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಹೊಸ ಪಿತಾಂಬರವನ್ನಿಟ್ಟು ಕೊರಳಲ್ಲಿ ಬಂಗಾರದ ಆಭರಣಗಳನ್ನು ಹಾಕಿಕೊಂಡು ಅಲಂಕೃತಳಾಗಿ ಸಜ್ಜಾಗಿರುವಿ. ಈ ನಮ್ಮ ಬೀಸು
ಎಲ್ಲಿ ಹೋಗಿ ಎತ್ತ ನಿಂತನೋ ಏನು. ಈ ಸಾಯಂಕಾಲದ ಸವಿಗಾಳಿಯನ್ನು ಸವಿಯುವುದಕ್ಕಾಗಿ ಆನಂದ ಕುರುಡ ತಾಯಿಯನ್ನು ಕರೆತಂದು ಈ ಆರಾಮ್ ಕುರ್ಚಿಯ ಮೇಲೆ ಕೂರಿಸುವಂತ ನಿತ್ಯ ಕಾಯದ ಕರೆ ಖಬರನೇ ಇಲ್ಲ. ಬೀಸು ಎಲ್ಲಿರಬಣ ಏನು. ಈಗಲೇ ಬೀಸು ಎಲ್ಲಿದ್ದಾನೆಂದು ಕರೆಯುತ್ತೇನೆ. ಬೀಸು ಬೀಸು, ಏ ಬೀಸು, ಎಲ್ಲರೇ ಬೇಗ ಬಾರೋ, ಬೇಗ ಬಾ, ಬೇಗ ಬಾ, ಬೇಗ ಬಾ. ಬೀಸು ಎಲ್ಲಿ ಹೋಗಿ ಹತ್ರ ನಿಂತನೋ ಏನು. ಬೀಸು ಅಪರಾಧ ನಮ್ಮ ಕೊಲ ಅಪವಾದವ. ಈ ಲೋಕದೊಳಗ ಹಿಕ್ಕಲಿಗೆ ಬರೋ ಕುಲ ಅಂದ್ರೆ ನಮ್ಮ ಬೀಸುಗಳ ಕುಲವೇ ಕುಲ. ಅಲ್ಲ, ಹೆಣ್ಣುಗಳ ಮುಂದೆ ಹಾದು ಹೋದ್ರು ಅವರು ನಗವ್ರ, ಗಂಡುಗಳ ಮುಂದೆ ಹಾದು ಹೋದ್ರು ಅವರು ನಗವ್ರ, ನಾ ಲೋಕ ನಡವಳಿ ಬಿಟ್ಟಿದ್ದಕ್ಕೆ ಎಲ್ಲರೂ ನಗವ್ರ. ಅಲ್ಲ, ಹೆಣ್ಣಿಗರ ಎಲ್ಲ ಗಂಡಿಗರ ಒಂದಕ್ಕರ ಹತ್ತಿದ್ರು ಯಾವ ಯಾಕೆ ನಿಂತಿದ್ದು. ಈ ಲೋಕದೊಳಗ ಉದ್ದಲಗೋಣಿನ ಮುಖಕ್ಕೆ ಒಂಟೆ ಹೆಸರಿಟ್ಟಾರ. ಆ ಒಂಟೆ ಅಲ್ಲ, ಜೋಡಿಲ್ಲ ಜೋತಾಡದ ಖರೇದ ಒಂಟೆ ಅಂದ್ರೆ ನಾನು ಈ ಓಣ್ಯಾಗರ ಈ ಕೇರ್ಯಾಗರ ಹಾದ್ನಂದ್ರೆ ಯಾವ ಮೂಳೆಗಳು ಯಾಕೆ ಕಾಣೋದು ಎಲ್ಲ ಸುಮ್ಕ ಇರ್ತಾವ. ಅಕಸ್ಮಾತ್ ಇಂಥ ಎರಡು ಹುಡುಗರ ಕಣ್ಣಿಗೆ ಬಿದ್ರೆ ಅವು ಬೀಸು ಬಂತ ಅಂತೈತಿ, ಒಂದು ಬೀಸಾಪು ಬಂದ ಅಂತೈತಿ, ಒಂದಿಕ್ಕೆ ಮೂರ್ಖ ಬಾಳತ್ತೈತಿ, ಅದರಾಗ ಮತ್ತೊಂದು ತಲೆಯಾಗ ಕೂದಲಿಲ್ಲದ, ಬಾಯಾಗ ಹಲ್ಲಿಲ್ಲದ, ಒಂದು ನೈಟೆ ಕುಡಿದು ಬಂದು ಐ ಲವ್ ಯು ಮಾಮ ಅಂತೈತಿ. ನನಗೂ ಇವ್ರನ್ನೆಲ್ಲ ನೋಡೋಣ ಒಂದು ನಮೂನೆ ಆಕೈತಿ. ಇವ್ರನ್ನ ಬಿಟ್ಟು ಹೋಗಕ್ಕೆ ಸಹ ಆಗೋದಿಲ್ಲ. ಇವ್ರನ್ನ ಕಣ್ಣು ಹೊಡ್ಕೊಂಡು ಅತ್ತ ಕರ್ಕೊಂಡು ಗೋಕಾಕ ತಾಲೂಕು ಚಿಕ್ಕನಂದಿ ಕರ್ಕೊಂಡು ಹೋಗುವ ಹಂಗಾಕೈತಿ. ಆ ಮಾಯಿ ಕೆಲವೊಂದು ಇಟ್ಟ ಯಾದ್ರ ಏರ್ಸ್ ಬರಿಪ ಹೇಳ್ದಾನವ. ಅಲ್ಲ, ಏನಿನವನಪ್ಪ, ಏನಿನ ವಯ್ಯಾರ. ಅಲ್ಲ, ಹೆಣ್ಣಾರಾಗಿ ಹುಟ್ಟಬಾರ್ದ ಯವ್ವ ದೇವರ ನಮ್ಮನ್ನ ಅರ್ಧ ಮುರ್ಧ ಮಾಡಿ. ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ನೀವು ಅನ್ರಿ ವೈಷ್ಣವ್ರು, ನೀವು ಅನ್ರಿ ಅಲ್ರಿ, ಇರ್ಲಿ ಒಂದ್ರ ಮೇಲೆ ನೋಡ್ತೀನಿ. ಬಿಸು ನೋಡು, ಇದು ಎಂತ ಪುಣ್ಯದ ಊರಂತಂದ್ರೆ ನೋಡು, ವೇದಮೂರ್ತಿ ಚಿನ್ನಯ್ಯ ಸ್ವಾಮಿಗಳನ್ನ ಮೊದಲು ಮಾಡಿಕೊಂಡು, ಹೌದ್ರಿ, ಮಹಾನ್ ಘಟಾನುಘಟಿ ಗುರುಗಳು ಈ ಒಂದು ಬೆಂತನಮಡಿ ಪುಣ್ಯ ಗ್ರಾಮದೊಳಗ
ತಮ್ಮ ಅಮೂಲ್ಯವಾದಂಥ ಕಲಾ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗಲಾದರೂ ಕೂಡ ಈ ಒಂದು ಪುಣ್ಯ ಭೂಮಿಯಲ್ಲಿ ಇಂಥ ಕಲಾವಿದರು ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಎಲ್ಲ ರೀತಿಯಂತ ಕಲಾವಿದರು ನಾವು ಪುಣ್ಯ ಭೂಮಿ ಅಂತ ಬೆಂತನ ಮಡಿಯಲ್ಲಿ ಇದ್ದಾರೆ. ಈ ಪುಣ್ಯ ಭೂಮಿಯಲ್ಲಿ ನೀನು ಇವತ್ತು ಸೇವೆ ಮಾಡಕ್ ಬಂದಿದ್ದೀವ, ಕಟ್ಬೇಕು ಹೌದಾ? ಇರ್ಲಿ ಬಿಡು ಬಾ, ಮೈಕ್ ಹೆಂಗಾರ ಇರ್ಲಿ, ನನಗೆ ಇವ ಬೇಕಿದ್ರೆ ಮಳ್ಕೋತಾವ, ಸಾಕ್ತಿತ್ತು ನಾನು ಕಡ್ತಕ್ಕೆ ಮಳ್ಕೋತಾವ ಇವ ಇವು. ಇಲ್ಲಿ ಬಾ, ಇವತ್ತು ನಾವು ಆಡ್ತಕ್ಕಂಥ ಈ ನಿಜಗುಣ ಶಿವಯ್ಯಾತ ನೋಡು, ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನೊಳಗೆ ಹಣ್ಣೀಕೇರಿ ಅನ್ನುವಂತ ಒಂದು ಪುಟ್ಟ ಗ್ರಾಮದ. ಹೌದು. ಆ ಒಂದು ಪುಟ್ಟ ಗ್ರಾಮದಲ್ಲಿ ಯಲ್ಲಪ್ಪ ಮೊನ್ನೆ ಎನ್ನುವಂತ ಗೌಟಿ ಶಾಲೆ ಮಾಸ್ತರು ಹೌದ್ರಿ ಈ ನಿಜಗುಣ ಶಿವಯೋಗಿ ಸತ್ಯವಾನ್ ಸಾಹೇಬಿಂತ 36 ಸನ್ನಾಟಗಳನ್ನು ಬರ್ತಾರೆ. ಹೌದ್ರಲ್ಲ ಇವ ಅಂತ ಗುರು ಪರಂಪರೆಗೆ ಭಕ್ತಿಯಿಂದ ನಮಸ್ಕರಿಸಿ, ಹಾಗೆ ನಮ್ಮ ಬೆಂತನಮಳ್ಳಿಯಲ್ಲಿ ನಿಜಗುಣ ಶಿವಯೋಗಿ ಪರಂಪರೆನ ಸಾಗಿ ಬಂದದ. ಹೌದ್ಲ ಇವ ಆ ಎಲ್ಲಾ ನಿಜಗುಣ ಶಿವಯೋಗಿ ಬಯಲಾಟದಲ್ಲಿ ಪಾತ್ರಗಳನ್ನು ನಿರ್ವಹಿಸಿ ಎಲ್ಲಾ ಕಲಾ ಮಹಿಳೆಯರನ್ನ ನಾವು ಅದಾರಿವ ಬಾಳ ಮಂದಿ ಅವ್ರ ಗಪ್ಪ ಕೂತಾರ ಸುಮ್ಮ ಕೇಳಕತ್ತಾರ. ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ಹೌದಾ ಇವ ಆ ಎಲ್ಲಾ ಕಲಾವಿದರಿಗೆ ಭಕ್ತಿಯಿಂದ ನಮಸ್ಕರಿಸಿ. ಹೌದ್ಲ ಇವ ನೋಡಮ್ಮ, ಏನೇ ಮಾಡ್ತೀವಿ ಅಂತಂದ್ರೆ ನಮ್ಮ ಕಡೆ ಏನಾಗೋದ ಏನಾಗೋದೈತಿವ, ಎಲ್ಲದಕ್ಕೂ ಸೃಷ್ಟಿಕರ್ತ ಆತನೇ ಕಾರಣ. ಅವನ ಇವ ಅದಕ್ಕೆ ಈ ಸಾಯಂಕಾಲದ ಸವಿಗಾಳಿಯನ್ನ ಕೊಟ್ಟದಾನ ಪರಮಾತ್ಮ, ಕೊಟ್ಟಲ್ಲ ಇವ ಪಂಚಮಹಾಭೂತಗಳನ್ನ ಕೊಟ್ಟದಾನ. ಹೌದಿವ ಹೌದಲ್ಲೋ? ಹಿಂಗಿದ್ದಾಗ ಅವನನ್ನ ನೆನೆಸ್ಬೇಕಾಗ್ತೈತಿ. ಸವಿಗಾಳಿಯನ್ನ ಸವಿಯೋದಕ್ಕಾಗಿ ನನ್ನ ತಾಯಿನ ದಿವಸ ಕರ್ಕೊಂಡು ಮುಂದೆ ಆರಾಮ್ ಕುರ್ಚಿ ಮೇಲೆ ಕುಂಡಿಸ್ತಿದ್ದಿಲ್ಲ. ಹೌದಾ ಮರ್ತಾ ಬಿಟ್ಟು ನೋಡಿ ಇವತ್ತು ಯಾಕೆ ಮರ್ತಿ ಮಾರು ಹಾಕ್ಲವ ನಂಗೆ ಅಲ್ಲ ಏನಾಗ್ತೈತಿ ಇಲ್ಲಿ ಅಲ್ಲ ಮ್ಯಾಲೆ ಉರಿಯಾತಿತ್ತವ ಕೆಲಸ ಮಾಡುದು ಅವಳೇ ಮಾಡ್ತಲವ ಅದ ಕುಣಿತಿ ಹಂಗ. ಹೌದ್ಲವ ಕರ್ಕೊಂಡು ಬಾ, ಒಳ್ಳೆ ಕರ್ಕೊಂಡ್ ಬರ್ತಾನಲ್ಲ ಆ ಮುದೋಡಿನ ಬೋ ಬೋ ನೋಡು, ನಮ್ಮವ್ವ ಇಷ್ಟು ವಯಸ್ಸಾದ್ರು ಎಮಕ್ ಹೆಂಗದ ನೋಡು. ಹೌದವ ಗುಡಿಯ ಜಾಮ ಕೂತಂಗ ಆಗೈತೆ. ಹಾಗಲ್ಲ, ಅಷ್ಟು ಚಂದದ ನಮ್ಮವ್ವ. ಸ್ವಲ್ಪ ಮುಂದೆ ಚಂದ ಕಂಡು ಮಗಳೇ, ನಿನ್ನ ಹಾಗೆ ಮಾಡಿದರೆ ತೀರಿತು. ಪಾತ್ರದವರ ಕುಲದಲ್ಲಿ ಹುಟ್ಟಿ ದುಡ್ಡನ್ನು ಸೆಳೆವಲ್ಲ ಚೆಲುವು ನಿನ್ನಲ್ಲಿ ಸ್ವಲ್ಪ ಆದ್ರೆ ಇರುವುದಿದೆ. ಹೇಳವ ಹೇಳಮ್ಮ ಕುಡಿ ಆದ ನನಗೆ ಜನರು ಹೇಗೆ ಮೂಗೊಂಡರು ಮತ್ತು 10,000 ಹಣವನ್ನು ದೋಮಜಲ ಮಣಿಯ ಮಣಿಯ ಮಂಜ ಬರ್ತಾವಲ್ಲ. ನಮ್ಮ ಕಣ್ಣಿಲ್ಲ ಅಂದ್ರು ಕೂಡ ಈ ಅಂತಸ್ತಿನ ಮನಿ ಇಷ್ಟಲ್ದ 10,000 ಹೊನ್ನನ್ನ ಸಂಪಾದನೆ ಮಾಡಿದಾಳೆ. ಅವ ಕೊಟ್ಟ ನೋಡು ಮುಂಡಾದ ನನಗ್ ಗೊತ್ತದ ಹಳಿ ಕಂಪ್ನಿಯಾಗ ಹೆಂಗ ಗಳಿಸಿದಾನಲ್ಲ. ಕಣ್ಣುಗಳು ಇದ್ದಿದ್ದರೆ ಹೆಸರು ಹಾಳು ಮಾಡಿ ಬೆಳಸು ಮಾಡಿ ದೇವಲ ಬಡಿತಾಳೆ ಮನೆಯನ್ನು ಹತ್ತಿಸ್ತೀರಿ ಯಾರಿಗ್ ಗೊತ್ತು. ನೋಡ್ದಿವ್ಸ ನಮ್ಮ ಹೆಂಗದಾಳೆ ಅಮ್ಮ ತಾಯಿ. ಕಣ್ಣು ಕಾಣದ ನಿನ್ನನ್ನು ಜನರು ಹೇಗೆ ಮೋಹಗೊಂಡರು ಅದ ಹೇಳ ಏನ್ ಮಾತ 10,000 ಹೊನ್ನನ್ನು ಮತ್ತು ಈ ಅಂತಸ್ತಿನ ಮನೆಯನ್ನು ನೀನು ಅದು ಹೇಗೆ ಸಂಪಾದನೆ ಮಾಡಿದ ತಾಯಿ? ಮಗಳೇ ಅದನ್ನಾದ್ರೂ ಹೇಳಮ್ಮ. ಮಗಳೇ ಹೇಳ್ತೇನೆ ಕೇಳು. ಆಗ್ಲಿ ಪಿಸು ಚಿತ್ತಗೊಟ್ಟು ಕೇಳು. ಒಳಗೆ ಕೇಳ್ತಾವ. ಶುರು ಮಾಡ ಮುಚ್ಚಿ
ಕೇಳಲ್ಲ ಹೌದಮ್ಮ, ಸಮಾಧಾನದಿಂದ ಹೇಳಮ್ಮ. ಹೇಳಮ್ಮ. ಹುಟ್ಟ ಕೂಡ ಕತ್ತಿಗೆ ಕಾಟವೇ ಕೈಲಾಸ ಎಂಬಂತೆ ಹೆಂಡರನ್ನು ಆಗಲಿಕ್ಕೆ ಗತಿ ಇಲ್ಲದೆ ತಿರುಗುವ ಗಂಡು ಗತ್ತಿಗಳಂತ ಗಂಡಸರಿಗೆ ನಮ್ಮಂತ ಅವರು ವಾರ ಕಷ್ಟಪಟ್ಟ ದುಡಿಯ ತನ್ನ ಹಣವನ್ನು ಒಂದೇ ಒಂದು ತಾಸಿನಲ್ಲಿ ಚೆಲ್ಲಿ ಅಲ್ಲದ ಪದವಿಯನ್ನು ನನಗೆ ಕೊಟ್ಟರು. ನಿನಗೆ ಕಣವಿದ್ದು ಕಾಲವಿದ್ದು ತಿದ್ದಿ ತೀಡದ ಗಂಟೆ ಹಂತ ನಿನ್ನ ರೂಪವಿದ್ದು ಜನರನ್ನು ಮರಳುಗೊಳಿಸುವ ಇಂದ್ರಜಾಲ ವಿದ್ಯೆ ಇಲ್ಲದೆ ಇಲ್ಲ ಸೂಳೆಗಾರಿಕೆಯು ಎಲ್ಲ ಸುಟ್ಟ ಅಮ್ಮ ತಾಯಿ ಮಿಟರನ್ನು ಮರಳಿಸುತ್ತಾ ಇಂದ್ರಜಾಲದ ವಿದ್ಯೆ ಇಲ್ಲದ ನಾನು ಈ ಸಂಸಾರದಲ್ಲಿ ಹೇಗೆ ಪಾರಾಗುತ್ತೆ ಎಂಬ ಚಿಂತೆ ಬೇಡ ತಾಯಿ, ಚಿಂತೆ ಬೇಡ. ಒಟ್ಟ ಚಿಂತೆ ಮಾಡಬೇಡ ಮುದುಕಿನಿ, ಸಡ್ಲು ಬಿಟ್ಟು ಬಿಡಾಕಿನ ಹೋಲಿಲ್ಲ. ಆ ಹಣ ಸಂಪಾದನೆಯ ಸಾಧನವೇ ಹೇಗಿರುವುದಮ್ಮ? ಏನು ನೀನು ಇಷ್ಟು ಬಿಗಿ ಹಿಡ್ದದ್ದು ಹಣ ಸಾಧನವೇ? ಇದಕ್ಕೆ ಸೆಕ್ ಹಿಡ್ದಾಳಕ್ಕೆ ಅದು ಹೇಗೆ ಹೇಳು? ಅದು ಹೇಗೆ ಹೇಳ್ತೀನಿ, ಚಿತ್ತಗೊಟ್ಟು ಕೇಳಮ್ಮ. ಹೇಳವ್ವ. ಕೇಳಮ್ಮ ನನ್ನ ಮಾಮ
ಚಿಂತೆ ಬೇಡ.